ಹಾಯ್ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, PM ಕಿಸಾನ್ ಯೋಜನೆ 22ನೇ ಕಂತಿನ ಹಣಕ್ಕೋಸ್ಕರ ತುಂಬ ಫಲಾನುಭವಿಗಳು ಅಂದರೆ ತುಂಬ ರೈತರು ಕಾತುರದಿಂದ ಕಾಯ್ದು ಕೂತಿದ್ದಾರೆ. ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ತೊಗೊಂಡು ಬಂದಿದ್ದೇನೆ ನಾನು ಇವತ್ತು. ಆ ಭರ್ಜರಿ ಗುಡ್ ನ್ಯೂಸ್ ಏನು ಮತ್ತು PM ಕಿಸಾನ್ ಯೋಜನೆ 22ನೇ ಕಂತಿನ ಹಣದ ಬಗ್ಗೆ ತುಂಬ ಯೂಟ್ಯೂಬರ್ಸ್ಗಳನ್ನು ಮಾಹಿತಿ ನೀಡುತ್ತಾ ಇದ್ದಾರೆ. ಅದು ಫೇಕ್ ಮಾಹಿತಿ ಅಥವಾ ಸತ್ಯವಾದ ಮಾಹಿತಿಯ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಾನು ಯಾವುದೇ ಒಂದು ಮಾಹಿತಿ ತಿಳಿಸಬೇಕಾದ್ರೆ ಯಾವುದೇ ರೀತಿ ಫೇಕ್ ಮಾಹಿತಿ ತಿಳಿಸಲ್ಲ, ವಿತ್ ಪ್ರೂಫ್ ಸಹಿತ ಇದ್ದರೆ ಮಾತ್ರ ನಿಮಗೆ ಮಾಹಿತಿ ತಿಳಿಸುತ್ತೇನೆ. ಯಾವುದೇ ರೀತಿ ಫೇಕ್ ಮಾಹಿತಿ ಹಿಂದೆ ಕೂಡ ಹೇಳಿಲ್ಲ, ಮುಂದೆ ಕೂಡ ಹೇಳಲ್ಲ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ, ಅಕಸ್ಮಾತಾಗಿ ಇಂದು ಮಧ್ಯಾಹ್ನ 3:30ರಿಂದ ಜಮಾ ಆಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ರೈತ ಬಾಂಧವರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮತ್ತು ಸತ್ಯವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ರೈತ ಬಾಂಧವರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ಒಂದು ಕ್ಲಾರಿಟಿನ ತಿಳಿಸ್ಕೊಡ್ತೇನೆ ರೈತ ಬಾಂಧವರೇ. ನಿಮಗೆ ತುಂಬ ಯೂಟ್ಯೂಬರ್ಸ್ಗಳು ಇಂದು 11:30ಕ್ಕೆ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಈ ಜಿಲ್ಲೆದವರಿಗೆ ಜಮಾ, ನಾಳೆ 12:30ಕ್ಕೆ ಈ ಜಿಲ್ಲೆಯವರಿಗೆ ರೈತರ ಖಾತೆಗೆ ಜಮಾ ಅಂತ ತುಂಬ ಯೂಟ್ಯೂಬರ್ಸ್ಗಳನ್ನು ಫೇಕ್ ಮಾಹಿತಿ ಹೇಳ್ತಿದ್ದಾರೆ. ಅಂತಹ ಫೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ತಮ್ನೇಲ್ ಮಾತ್ರ ಆ ರೀತಿ ಹಾಕಿದ್ದೇನೆ. ಅದರ ನಿಖರವಾದ ಮಾಹಿತಿ ಏನಂದರೆ, ಇಂದು ಮಧ್ಯಾಹ್ನ 3:30ಕ್ಕೆ PM ಕಿಸಾನ್ ಯೋಜನೆ ಹಣ ಜಮಾ ಆಗಲ್ಲ. ಹಾಗಾದರೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳಬಹುದು ರೈತ ಬಾಂಧವರೇ. ಇಲ್ಲಿ ನೋಡಿ ರೈತ ಬಾಂಧವರೇ, ಮೊದಲಿಗೆ ಹೇಳಬೇಕಂದ್ರೆ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಆಗಿತ್ತು ಹೇಳಿ. ಇಲ್ಲಿ ನೋಡ್ಬೋದು ನೀವು ವಿತ್ ಪ್ರೂಫ್ ಸಹಿತ 21th ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ನವೆಂಬರ್ 19ನೇ ತಾರೀಕು PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಜಮಾ ಆಯಿತು. ಅದು ತಮಿಳುನಾಡಿನಲ್ಲಿ ನರೇಂದ್ರ ಮೋದಿ ಸರ್ ಅವರು ಒಂದು ಬಟನ್ ಒತ್ತುವ ಮೂಲಕ ದೇಶದ ರೈತರಿಗೆ ಜಮಾ ಮಾಡಿದ್ರು. ಅದೇ ರೀತಿ ಈಗ ನೋಡೋಕೆ ಹೋದರೆ ನವೆಂಬರ್ ತಿಂಗಳಲ್ಲಿ ಜಮಾ ಆಗಿತ್ತು ನೋಡಿ. ನವೆಂಬರ್ 19ನೇ ತಾರೀಕಂದು ಜಮಾ ಆಗಿತ್ತು. ನವೆಂಬರಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌದು ಸ್ನೇಹಿತರೆ, ಮಾರ್ಚಲ್ಲಿ ಜಮಾ ಆಗಬೇಕು. ಆಲ್ರೆಡಿ ಡೇಟ್ ಬಂದುಬಿಟ್ಟು ಈಗ ಮಾರ್ಚ್ ಸ್ಟಾರ್ಟ್ ಆಗಿದೆ. ಮಾರ್ಚ್ ಇವತ್ತು 2 ತಾರೀಕು. ಆದ ಕಾರಣ ಈಗ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಅಂದರೆ ಇದೇ ತಿಂಗಳು ಅಂದರೆ ಮಾರ್ಚ್ 15ರಿಂದ 20ನೇ ತಾರೀಕು ಒಳಗಡೆ 100ಕ್ಕೆ 100% ಹೇಳುತ್ತೇನೆ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ರೈತರ ಖಾತೆಗೆ, ಏನು ಯಾರೆಲ್ಲ PM ಕಿಸಾನ್ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೀತಿದ್ದಾರೆ ನೋಡಿ ಅವರ ಖಾತೆಗೆ ಇದೇ ಮಾರ್ಚ್ 15 ಅಥವಾ 20ನೇ ತಾರೀಕು ಒಳಗಡೆ 100ಕ್ಕೆ 101% ಅವರ ಖಾತೆಗೆ ಹಣ ಜಮಾ ಆಗುತ್ತಂತ ಹೇಳ್ಬೋದು. ಆದ ಕಾರಣ ಯಾರೆಲ್ಲ ಫೇಕ್ ಮಾಹಿತಿ ಹೇಳ್ತಿದ್ದಾರೆ ನೋಡಿ ನಿಮಗೆ, ಅಂತಹ ಫೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ಫೇಕ್ ಮಾಹಿತಿ ಹೇಳಲ್ಲ, ಇದ್ದಿದ್ದನ್ನು ಇದ್ದ ಹಾಗೆ ಹೇಳುತ್ತೇನೆ. ಆದ ಕಾರಣ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಯಾರೆಲ್ಲ ಈ KYC ಕಂಪ್ಲೀಟ್ ಮಾಡಿಲ್ಲ ನೋಡಿ, ಈ KYC ಕೂಡ ಕಂಪ್ಲೀಟ್ ಮಾಡಿ. ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಪಹಣಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಉತ್ತಾರ ಅಂತಾರೆ, ಹೊಲದ ಉತ್ತಾರು, ಅದಕ್ಕೆ ಲಿಂಕ್ ಮಾಡಿ ಜೋಡಣೆ ಮಾಡಿ. ಸಂಪೂರ್ಣವಾಗಿ ಯಾರೆಲ್ಲ ಈಗ ಜೋಡಣೆ ಮಾಡಿದ್ದೀರಾ, ಯಾರ್ದೆಲ್ಲ ಮತ್ತು ಎಲ್ಲ ಸ್ಟೇಟಸಲ್ಲಿ ಎಲ್ಲ ಕ್ಲಿಯರ್ ಎಸ್ ಅಂತ ಇದೆ ನೋಡಿ, ಅವರು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ಅಂದರೆ 21ನೇ ಕಂತಿನ ಹಣ 20ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಹೋಗಿ ಭೇಟಿ ನೀಡಿ ನಮ್ಮ ಈ KYC ಸ್ಟೇಟಸನ್ನು ಚೆಕ್ ಮಾಡಿ ಕೂಡಿ ಆದರೆ ಅವರು ನಿಮ್ಮ ಹತ್ತಿರ ಒಂದು ಸ್ವಲ್ಪ ಫೀಸ್ ತೊಗೊಂಡು ಅವ್ರು ಸಂಪೂರ್ಣವಾಗಿ ನಿಮ್ಮದು ಎಲ್ಲ ಓಕೆ ಮಾಡಿ ಕೊಡ್ತಾರಂತ ಹೇಳ್ಬೋದು. ಆದ ಕಾರಣ ಇನ್ನೂ ಒಂದು 15ರಿಂದ 20 ದಿನಗಳ ಕಾಲ ಅವಕಾಶವಿದೆ. ಯಾರೆಲ್ಲ ಈ KYC ಮಾಡಿಸಿಲ್ಲ ಈ KYC ಕೂಡ ಮಾಡಿಸಿ ಮತ್ತು PM ಕಿಸಾನ್ ಯೋಜನೆ ಸ್ಟೇಟಸ್ ಕೂಡ ಚೆಕ್ ಮಾಡಿಸಿ ಸ್ನೇಹಿತರೆ. ಆದ ಕಾರಣ ಈ ವಿಡಿಯೋದಲ್ಲಿ ರೈತರಿಗೆ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮತ್ತು ನಿಖರವಾದಂಥ ಮಾಹಿತಿಯನ್ನು ನೀಡುತ್ತೇನೆ ರೈತ ಬಾಂಧವರೇ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.